ಮತ್ತು ಯಡಿಯೂರಪ್ಪ ಅಂದರೆ ಒಂದು ಹೆಸರಲ್ಲ, ಅದೊಂದು ಶಕ್ತಿ. ಅದು ವ್ಯಕ್ತಿಗಿಂತ ಶಕ್ತಿ. ಯಡಿಯೂರಪ್ಪನವರು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿದವರು, RSSನ ಹಿನ್ನೆಲೆಯಿಂದ ಬಂದವರು. ಮುಂಚೆ ನಮ್ಮ ಪಕ್ಷಕ್ಕೆ, ಅದು ಜನಸಂಘ ಇರ್ಬೋದು, BJP ಇರ್ಬೋದು, ಒಂದು ಹಣೆಪಟ್ಟಿ ಇತ್ತು. ಇದು ನಗರವಾಸಿಗಳ ಪಕ್ಷ, ಅರ್ಬನ್ ಬೇಸ್ಡ್ ಪಾರ್ಟಿ, ಇದು ಮೇಲ್ವರ್ಗದ ಪಕ್ಷ, ಈ ರೀತಿಯೆಲ್ಲ ಒಂದು ಹಣೆಪಟ್ಟಿಗಳಿತ್ತು. ಅದು ಒಂದ್ಸಲ ಯಡಿಯೂರಪ್ಪನವರು ನಮ್ಮ ಪಕ್ಷದ ಅಧ್ಯಕ್ಷರಾದರು 88ರಲ್ಲಿ. ಆ ಹಣೆಪಟ್ಟಿ ಕಳಚಿ BJP ಒಂದು ರೈತ ಪರ ರಾಜಕೀಯ ಪಕ್ಷ ಅಂತ ಆಯಿತು. ಆದರೆ ನಮ್ಮ ರಾಜ್ಯದಲ್ಲಿ ಹೆಣ್ಣುಮಕ್ಕಳಿಗೆ ಮಿಡ್ಲ್ ಸ್ಕೂಲ್ ಆದಮೇಲೆ ಹೈಸ್ಕೂಲ್ ಹೋಗಿ ಅವರು ಸ್ವಾಭಿಮಾನದಿಂದ ಹೋಗಬೇಕು ಅಂತ ಆ ಹೆಣ್ಮಕ್ಳಿಗೆ ಸೈಕಲ್ ಕೊಟ್ಟವರು ಯಡಿಯೂರಪ್ಪ. BJPನ ಅಗ್ರಗಣ್ಯ ಪಾರ್ಟಿ ಮಾಡಬೇಕು, ನಂಬರ್ 1 ಪಾರ್ಟಿ ಮಾಡಬೇಕು. ನಮ್ಮನ್ನೆಲ್ಲ ನೋಡಿ ನಗಾಡ ಒಂದು ಕಾಲ ಇದ್ದಾಗಲೂ ಕೂಡ ಅವರ ಮನಸ್ಸಲ್ಲಿ ಅದಿತ್ತು, ನಂಬರ್ 1 ಪಾರ್ಟಿ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಒಂದು ತಂಡ ಕಟ್ಕೊಂಡು, ಮೇಲ್ಪಂಕ್ತಿ ಕೊಟ್ಟು, ಧೈರ್ಯವಾಗಿ ಹೋರಾಡಿ, ಎಲ್ಲೆಲ್ಲಿ ಕಾರ್ಯಕರ್ತರು ತೊಂದರೆ ಆದರೆ ಅಲ್ಲೆಲ್ಲ ಧಾವಿಸಿ ಹೋಗಿ ಅವರು ಈ ಪಕ್ಷನ ಇವತ್ತು ಕಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಿಗೆ ನಾನು ರಾಜಕೀಯ ಕ್ಷೇತ್ರದಲ್ಲಿ ಹಿಡಿದು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ಪ್ರೇರಣೆ ಕೊಡೋದಕ್ಕೆ ಈ ಕಾರ್ಯಕ್ರಮ ಒಂದು ಸಹಾಯಕ ಆಗುತ್ತೆ, ಒಂದು ಸಹಕಾರಿಯಾಗುತ್ತೆ, ಆ ಕಾರ್ಯನ ಮಾಡುತ್ತೆ ಅನ್ನೋದು ನನಗೆ ಅನಿಸುತ್ತೆ. ನೋಡಿ, ನಮ್ಮ ರಾಜ್ಯದಲ್ಲಿ ಕೆಲವು ರಾಜಕೀಯ ನಾಯಕರ ಹೆಸರನ್ನು ನಾವು ಕೇಳ್ತಾ ಇರ್ತೀವಿ. ಉದಾಹರಣೆಗೆ KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ರಾಮಕೃಷ್ಣ ಹೆಗಡೆ, ದೇವೇಗೌಡ, ದೇವರಾಜ ಅರಸ್, ಈ ರೀತಿ 50 ವರ್ಷ ಇಷ್ಟು ದೀರ್ಘ ಅವಧಿ ಕರ್ನಾಟಕದ ರಾಜಕೀಯದಲ್ಲಿ, ಅದ್ರ ಜೊತೆಗೇ ಒಂದು ವಿಶಿಷ್ಟ ಉದ್ದೇಶಕ್ಕೋಸ್ಕರ ಕಾರ್ಯ ಮಾಡಿದವ್ರ ಪೈಕಿ ಯಡಿಯೂರಪ್ಪನವರು ಅಗ್ರಗಣ್ಯರು. ಯಡಿಯೂರಪ್ಪನವರು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿದವರು, RSSನ ಹಿನ್ನೆಲೆಯಿಂದ ಬಂದವರು, ಮಂಡ್ಯದಲ್ಲಿ ಹುಟ್ಟಿ ಶಿಕಾರಿಪುರದ ಪುರಸಭಾ ಸದಸ್ಯರಾಗಿ ಅಧ್ಯಕ್ಷರಾದವರು, ಶಾಸಕರಾದವರು, BJPಯ ರಾಜ್ಯಾಧ್ಯಕ್ಷರಾಗಿ BJPಗೆ ಒಂದು ಗಟ್ಟಿ ಒಂದು ನೆಲೆ ಕೊಟ್ಟವರು, ವಿರೋಧ ಪಕ್ಷದ ನಾಯಕರಾದರು, ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾದರು, ಜೊತೆ ರಾಜ್ಯದ ಮುಖ್ಯಮಂತ್ರಿ ಆದರು. ಈಗ ನಮ್ಮ ಪಕ್ಷದ ಸಂಸದೀಯ ಮಂಡಳಿಯ ಸದಸ್ಯರು. ಹೀಗೆ ಅನೇಕ ಮಜಲುಗಳಲ್ಲಿ ಅವರು ಕಾರ್ಯ ಮಾಡಿದ್ದಾರೆ. ಮತ್ತು ನಾನು ಶ್ರೀ ಯಡಿಯೂರಪ್ಪನವ್ರನ್ನ ಮೊದಲು ಅವ್ರ ಹೆಸರು ಕೇಳಿದ್ದು ನಾನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ. ಅದಾದಮೇಲೆ 83ನೇ ಇಸ್ವಿಲಿ ಅವರು ಶಾಸಕರಾದ ಮೇಲೆ ನಾನು ಅದೇ ಸಮಯದಲ್ಲಿ ಬೆಂಗಳೂರಿನ ಕಾರ್ಪೊರೇಟರ್ ಆದೆ. ಅವತ್ತಿಂದ ನಾನು ಕೇಳ್ಕೊಂಡು ಬಂದೆ. ಅವರ ಹೋರಾಟದ ಪರಿಚಯ ನನಗಾಯಿತು. ಮುಂಚೆ ನಮ್ಮ ಪಕ್ಷಕ್ಕೆ, ಅದು ಜನಸಂಘ ಇರ್ಬೋದು, BJP ಇರ್ಬೋದು, ಒಂದು ಹಣೆಪಟ್ಟಿ ಇತ್ತು. ಇದು ನಗರವಾಸಿಗಳ ಪಕ್ಷ, ಅರ್ಬನ್ ಬೇಸ್ಡ್ ಪಾರ್ಟಿ, ಇದು ಮೇಲ್ವರ್ಗದ ಪಕ್ಷ, ಈ ರೀತಿಯೆಲ್ಲ ಒಂದು ಹಣೆಪಟ್ಟಿಗಳಿತ್ತು. ಆದರೆ ಒಂದ್ಸಲ ಯಡಿಯೂರಪ್ಪನವರು ನಮ್ಮ ಪಕ್ಷದ ಅಧ್ಯಕ್ಷರಾದ ಮೇಲೆ 88ರಲ್ಲಿ ಆ ಹಣೆಪಟ್ಟಿ ಕಳಚಿ BJP ಒಂದು ರೈತ ಪರ ರಾಜಕೀಯ ಪಕ್ಷ ಅಂತ ಆಯಿತು. ಕೃಷಿಕರದು, ಕೃಷಿ ಕಾರ್ಮಿಕರದು, ಒಟ್ಟಾರೆ ಕೃಷಿ ಕ್ಷೇತ್ರದ್ದು ಇಶ್ಯೂಸ್ ತಗೊಂಡು ಯಡಿಯೂರಪ್ಪನವರು ಮಾಡಿದ ಆ ಪಾದಯಾತ್ರೆಗಳು, ಆ ರ್ಯಾಲಿಗಳು, ಹೋರಾಟಗಳು, ಇದೆಲ್ಲನೂ ಕೂಡ BJPಯ ಸಂಪೂರ್ಣ ಅದರ ಇಮೇಜ್ನೇ ಒಂದು ಬದಲಾವಣೆ ಕೊಡ್ತು. ಯಡಿಯೂರಪ್ಪನವರು 85ನೇ ಇಸ್ವಿಲಿ 2ನೇ ಸಲ ಗೆದ್ದಾಗ ನಮ್ಮ ಪಕ್ಷದಲ್ಲಿ ಇದ್ದಿದ್ದು 2 MLAಗಳು. ಶಿಕಾರಿಪುರದಿಂದ ಯಡಿಯೂರಪ್ಪನವರು, ಬೆಳ್ತಂಗಡಿಯಿಂದ ವಸಂತ ಬಘೇರ. ಆ ವಸಂತ ಬಘೇರನ್ನು ಕೂಡ ನಮ್ಮ ಪಾರ್ಟಿ ಬಿಟ್ಟು ಹೋಗ್ಬಿಟ್ರು.
ಒಬ್ಬರೇ ಇದ್ದಿದ್ದು ನಮ್ಗೆ ಯಡಿಯೂರಪ್ಪನವರು. ಒಬ್ಬರೇ ಶಾಸಕರನ್ನು ಹೊಂದಿದ್ದ ಈ ಪಾರ್ಟಿ ಇವತ್ತು ನಂಬರ್ 1 ಅಥವಾ ನಂಬರ್ 2 ಪಾರ್ಟಿಯಾಗಿ ಬೆಳೆಯ ಮಟ್ಟಕ್ಕೆ ಆಗಿರೋದ್ರಲ್ಲಿ ಶ್ರೀ ಯಡಿಯೂರಪ್ಪನವರ ಯೋಗದಾನ ಬಹಳ ಮಹತ್ವದ್ದು. ಅವರು ತಮ್ಮ ಪೂರ್ಣ ಸಮಯನ ಕೊಟ್ಟಿದ್ದಾರೆ, ತಮ್ಮ ಶಕ್ತಿಯನ್ನು ಕೊಟ್ಟಿದ್ದಾರೆ, ಎಲ್ಲ ಸಂದರ್ಭದಲ್ಲೂ ಹೋರಾಟದ ಕೆಚ್ಚನ್ನು ತೋರಿಸಿದ್ದಾರೆ. ಒಂದು ಸಂಘಟನೆಗೆ ನೇತಾರರಾಗಿ ಅವರು ಕಾರ್ಯ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಒಟ್ಟು ನಮ್ಮ ಇವಾಗ ಉದಾಹರಣೆಗೆ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ಈ ಹೆಣ್ಣು ಮಕ್ಕಳ ಒಂದು ಪರಿಸ್ಥಿತಿನ ಅರ್ಥ, ಯಾವ್ದಾದ್ರು ಮನೆಯಲ್ಲಿ ಹೆಣ್ಮಗು ಹುಟ್ಟಿದ್ರೆ ಶಾಪ ಆಗ್ತಾ ಇದ್ದ ಕಾಲ ಇತ್ತು. ಇಲ್ಲ ಅದಕ್ಕೊಂದು ಬದಲಾವಣೆ ತರಬೇಕು ಅಂದ್ಬಿಟ್ಟು ಹೆಣ್ಮಗು ಅನ್ನೋದು ನಮ್ಮ ಮನೆಗೆ ಬರುವ ಬರೀ ಒಂದು ಮಗು ಅಲ್ಲ, ಅದು ಭಾಗ್ಯಲಕ್ಷ್ಮಿ ಅಂತ ಒಂದು ಭಾಗ್ಯಲಕ್ಷ್ಮಿಯಿಂದ ಯೋಜನೆ ತಂದವರು ಯಡಿಯೂರಪ್ಪ. ಜೊತೆಗೆ ಬೇರೆ ರಾಜ್ಯಗಳಲ್ಲಿ ಇತ್ತು, ಆದರೆ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಮಿಡ್ಲ್ ಸ್ಕೂಲ್ ಆದಮೇಲೆ ಹೈಸ್ಕೂಲ್ ಹೋಗೋಕ್ಕೆ ಅವರು ಸ್ವಾಭಿಮಾನದಿಂದ ಹೋಗಬೇಕು ಅಂತ ಆ ಹೆಣ್ಮಕ್ಳಿಗೆ ಸೈಕಲ್ ಕೊಟ್ಟವರು ಯಡಿಯೂರಪ್ಪನವರು. ಆಮೇಲೆ ಮುಖ್ಯಮಂತ್ರಿ ಆದಮೇಲೆ ಹಣಕಾಸು ಸಚಿವರಾಗಿದ್ದಾಗ ಇಡೀ ದೇಶದಲ್ಲಿ ಮೊದಲನೇ ಕೃಷಿ ಬಡ್ಜೆಟ್ನ ಕೊಟ್ಟವರು ಯಡಿಯೂರಪ್ಪ. ಹೀಗೆ ಹಲವಾರು ಮಜಲುಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಯೋಗದಾನ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕೋವಿಡ್ ಬಂದಾಗ ಅವರು ಮುಖ್ಯಮಂತ್ರಿಗಳಾಗಿ ಕೊಟ್ಟ ನೇತೃತ್ವ, ಅತಿವೃಷ್ಟಿ ಆದಾಗ ಅವರೊಬ್ಬರೇ ಅವಾಗ ಚೀಫ್ ಮಿನಿಸ್ಟರ್ ಆಗಿದ್ದರು, ಇನ್ನೂ ಕ್ಯಾಬಿನೆಟ್ ಆಗಿರಲಿಲ್ಲ, ಕಾಲ್ಗೆ ಚಕ್ರ ಕಟ್ಟಿಕೊಂಡು ಇಡೀ ರಾಜ್ಯದಲ್ಲಿ ಓಡಾಡಿ ಅತಿವೃಷ್ಟಿ ಸಮಯನ ನಿಭಾಯಿಸಿದ್ರಲ್ಲ, ಇವೆಲ್ಲನೂ ಕೂಡ ಯಡಿಯೂರಪ್ಪನವರ ವಿಶಿಷ್ಟ ವ್ಯಕ್ತಿತ್ವನ ಎಲ್ಲರಿಗೂ ಕೂಡ ಪರಿಚಯ ಮಾಡಿಸಿದೆ. ಮತ್ತು ಯಡಿಯೂರಪ್ಪ ಅಂದರೆ ಒಂದು ಹೆಸರಲ್ಲ, ಅದೊಂದು ಶಕ್ತಿ, ಅದು ವ್ಯಕ್ತಿಗಿಂತ ಶಕ್ತಿ. ಅದಕ್ಕೆ ನಾವು ಭಾಳ ಮುಂಚೆ ಹೇಳ್ತಾ ಇದ್ವಿ, ನಾವು ಒಬ್ಬರೇ ಇದ್ದಾಗ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗುವುದು ಅಂತ. ಆ ಒಬ್ಬರೇ ತಾನು ಒಬ್ಬನೇ ಅನ್ನೋದನ್ನ ಯಾವತ್ತೂ ತಲೆಗೆ ತಗೊಳ್ದೇನೆ, ಏನೂ ಚೆನ್ನಾಗಿ ನೆನಪಿದೆ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು, JH ಪಟೇಲ್ ಚೀಫ್ ಮಿನಿಸ್ಟರ್ ಆಗಿದ್ದರು. JH ಪಟೇಲ್ ಚೀಫ್ ಮಿನಿಸ್ಟರ್ ಆಗಿ ಎನರ್ಜಿಯನ್ನು ಇಟ್ಕೊಂಡಿದ್ರು. ಆಗ ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಮಾಡಿದ್ರು. ಇದ್ದಕ್ಕಿದ್ದಂಗೆ ದಿಢೀರ್ನೇ ತೀರ್ಮಾನ ತಗೊಂಡ್ರು ಯಡಿಯೂರಪ್ಪನವರು, ನಾವು ಅಹರ್ನಿಶಿ ಧರಣಿ ಕೂತ್ಕೋತೀವಿ ವಿಧಾನಸಭೆಯಲ್ಲಿಂದ. ಪ್ರಾಯಶಃ ವಿಧಾನಸಭಾ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಅಹೋರಾತ್ರಿ ಅಹರ್ನಿಶಿ ಧರಣಿ ಮಾಡಿದ್ದು ಅವಾಗ. ಸೊ ಈ ರೀತಿ ಆ ಕೆಚ್ಚಿತ್ತು ಎಲ್ಲದರ ಜೊತೆಗೆ ಸಮಾಜಕ್ಕೆ ಒಳಿತಾಗಬೇಕು ಅನ್ನೋ ಒಂದು ಅಂಶದ ಕಾರ್ಯಕ್ರಮ ಯಡಿಯೂರಪ್ಪನವ್ರನ್ನ ವಿಶಿಷ್ಟ ನಾಯಕರ ಸಾಲಿನಲ್ಲಿ ಇವತ್ತು ನಿಲ್ಲಿಸಿದೆ. ಸರ್, ಪಕ್ಷ ಸಂಘಟನೆ ಅಂತ ಬಂದಾಗ ಈಗಲೂ ಯಡಿಯೂರಪ್ಪನವರು ಸಭೆಗಳಲ್ಲಿ ಭಾಗವಹಿಸ್ತಾರೆ ಈ ವಯಸ್ಸಿನಲ್ಲೂ. ಅಂದರೆ ನೀವು ಆವಾಗಿಂದ ನೋಡ್ತಾ ಇದ್ದೀರಾ, ಆವಾಗ ಹೆಂಗಿತ್ತು ಸರ್? ಯಡಿಯೂರಪ್ಪನವರು ನಾನು ನೋಡ್ದಂಗೆ ಸ್ಟೇಟಸ್ ಕಾನ್ಷಿಯಸ್ ಇಲ್ಲ ಅವರಿಗೆ. ಸಾಮಾನ್ಯವಾಗಿ ನಾನು ಅನೇಕ ನಾಯಕರುಗಳನ್ನ ನೋಡಿದ್ದೀನಿ, ಅವ್ರಿಗೆ ಯಾರಿಗೂ ಕೂಡ ಸಮಯ ಪ್ರಜ್ಞೆ ಅನ್ನೋದಿಲ್ಲ. 10 ಗಂಟೆಗೆ ಮೀಟಿಂಗ್ ಆದರೆ 12 ಗಂಟೆಗೆ ಬರ್ತಾರೆ, 1 ಗಂಟೆಗೆ ಬರ್ತಾರೆ, ಕ್ಯಾಬಿನೆಟ್ಗಳು ಲೇಟ್ ಆಗುತ್ತೆ. ಆದರೆ ಯಡಿಯೂರಪ್ಪನವರಲ್ಲಿ ನಾನು ನೋಡಿರೋದು ಆ ಸಮಯ ಪ್ರಜ್ಞೆ, ಸಂದರ್ಭ ಪ್ರಜ್ಞೆ ಮತ್ತು ಸಂಘಟನೆ ಬಗ್ಗೆ ತುಡಿತ. ಪ್ರತಿ ಚುನಾವಣೆಯಲ್ಲಿ, ಅದು ಉಪಚುನಾವಣೆ ಇರ್ಬೋದು ಅಥವಾ ಸಾರ್ವತ್ರಿಕ ಚುನಾವಣೆ ಇರ್ಬೋದು, ಇಂಗ್ಲೀಷಲ್ಲಿ ಹೇಳಿದಂಗೆ ಹಿ ವಾಸ್ ಆಲ್ವೇಸ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ಮುಂದೆ ನಿಂತ್ಕೊಂಡು ಅವರು ಅದನ್ನು ಲೀಡ್ ಮಾಡ್ತಾಯಿದ್ರು. ಮತ್ತು ಲೆಕ್ಕ ಹಾಕಿ ಒಬ್ಬರೇ ಮೇಲೆ ನಮ್ಮ ಹತ್ರ ಹಣಕಾಸಿನ ಯಾವುದೂ ನೆರವಿರಲಿಲ್ಲ. ಅಂಥ ಸಮಯದಲ್ಲಿ ಅವರು ಕೈಗೊಂಡರಲ್ಲ ಹೋರಾಟ, ಅದು ಬೀದರಿನ ಬಸವನ ಬಾಗೇವಾಡಿಯಿಂದ ಬಂದಿರೋ ಪಾದಯಾತ್ರೆ ಇರ್ಬೋದು, ಬೆಂಗಳೂರಲ್ಲಿ ನಡೆದ ರೈತರ ಜಾಥಾ ಇರ್ಬೋದು, ಇದೆಲ್ಲನೂ ಕೂಡ ನಿಜವಲ್ಲೂ ಅಮೋಘ. ಸೊ ಅವ್ರದ್ದು ಟಾಪ್ ಪ್ರಯಾರಿಟಿ ಅಂತ ನಾನೇನು ಕನ್ಸಿಡರ್ ಮಾಡಿದ್ರೆ, ಒಂದು ಸಮಾಜದ ಹಿತ, ಹೆಣ್ಮಕ್ಕಳು, ಕೃಷಿಕರು, ಇದೆಲ್ಲನೂ ಕೂಡ ನೋಡಿದಾಗ. ಎರಡನೇದು ಸಂಘಟನೆ, BJPನ ಅಗ್ರಗಣ್ಯ ಪಾರ್ಟಿ ಮಾಡಬೇಕು, ನಂಬರ್ 1 ಪಾರ್ಟಿ ಮಾಡಬೇಕು. ನಮ್ಮನ್ನೆಲ್ಲ ನೋಡಿ ನಗಾಡ ಒಂದು ಕಾಲ ಇದ್ದಾಗಲೂ ಕೂಡ ಅವರ ಮನಸ್ಸಲ್ಲಿ ಅದಿತ್ತು, ನಂಬರ್ 1 ಪಾರ್ಟಿ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಒಂದು ತಂಡ ಕಟ್ಕೊಂಡು, ಮೇಲ್ಪಂಕ್ತಿ ಕೊಟ್ಟು, ಧೈರ್ಯವಾಗಿ ಓಡಾಡಿ, ಎಲ್ಲೆಲ್ಲಿ ಕಾರ್ಯಕರ್ತರು ತೊಂದರೆ ಆದರೆ ಅಲ್ಲೆಲ್ಲ ಧಾವಿಸಿ ಹೋಗಿ
ಅವರು ಈ ಪಕ್ಷನ ಇವತ್ತು ಕಟ್ಟಿದ್ದಾರೆ. ಅಂದಿನ ಭಾಗ್ಯಲಕ್ಷ್ಮಿ ಯೋಜನೆಗೆ ಇಂದಿನ ಗೃಹಲಕ್ಷ್ಮಿ ಯೋಜನೆಗೆ ಏನಾದರೂ ತುಲನೆ ಮಾಡ್ತಾರೆ? ನೋಡಿ, ಭಾಗ್ಯಲಕ್ಷ್ಮಿ ಯೋಜನೆ ಹೃದಯದಿಂದ ಬಂದಿದ್ದು, ಗೃಹಲಕ್ಷ್ಮಿ ಯೋಜನೆ ಕ್ಯಾಲ್ಕುಲೇಷನ್ನಿಂದ ಬಂದಿದ್ದು. ಅದು ಹೆಣ್ಣು ಮಕ್ಕಳಿಗೋಸ್ಕರ ಬಂದಿದ್ದು, ಇದು ಹೆಣ್ಣು ಮತದಾರರಿಗೋಸ್ಕರ ಬಂದಿದ್ದು. ಸೊ ಭಾಗ್ಯಲಕ್ಷ್ಮಿ ಅದ್ರ ಹಿಂದರ ಸದುದ್ದೇಶ, ಗೃಹಲಕ್ಷ್ಮಿ ಅದರ ಹಿಂದೆ ಇದ್ದ ರಾಜಕೀಯ ಉದ್ದೇಶ, ಇದು ಎರಡೂ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಆ ಭಾಗ್ಯಲಕ್ಷ್ಮಿ ಯೋಜನೆ ಹಿಂದೆ ಒಂದು ಸಹಾನುಭೂತಿ, ಅನುಕಂಪ, ಹೆಣ್ಮಕ್ಳಿಗೆ ನಾವು ನಿಂತ್ಕೋಬೇಕು, ಶಕ್ತಿ ಕೊಡಬೇಕು ಅನ್ನೋ ಒಂದು ದೊಡ್ಡ ಉದಾತ್ತ ಭಾವನೆ ಇತ್ತು. ಇಲ್ಲಿ 4 ತಿಂಗಳು ಕೊಡದೇ ಇದ್ರೂ ಪರವಾಗಿಲ್ಲ, 1 ತಿಂಗಳು ಒಟ್ಟಿಗೆ ಕೊಟ್ಬಿಡ್ತೀವಿ, ಯಾವುದೋ ಚುನಾವಣೆ ಬಂದ ತಕ್ಷಣ ಹಿಂದಿನ ದಿವಸ ಹಾಕ್ಬಿಡ್ತೀವಿ. ಈ ಕ್ಯಾಲ್ಕುಲೇಷನಲ್ಲಿರೋದು ಗೃಹಲಕ್ಷ್ಮಿ, ಭಾವನೆಯಿಂದ ತುಂಬಿದ್ದು ಭಾಗ್ಯಲಕ್ಷ್ಮಿ. ಅಂದರೆ ಇವಾಗ ಯಡಿಯೂರಪ್ಪನವರು ಸರ್ ಸಾಮಾನ್ಯವಾಗಿ ರೈತ ನಾಯಕ ಅಂತಲೇ ಕರೆಯೋದು, ಯಾರು ರಾಜಕೀಯ ನಾಯಕ ಅಂತ ಕರೆಯೋದು ಭಾಳ ಯಾಕೆ ಅಂತಂದರೆ ನಾನು ಆಗಲೇ ಹೇಳ್ದಂಗೆ, ಈಗ ಕೆಂಗಲ್ ಹನುಮಂತಯ್ಯ ಅಂತಷ್ಟ ನಮ್ಗೆ ನಂಬಿಕೆ ಬರೋದು ವಿಧಾನಸೌಧ ಕಟ್ಟಿದ್ರು ಅಂತ. ದೇವರಾಜ ಅರಸು ಬಂದ ತಕ್ಷಣ ಬರೋದು ಹಿಂದುಳಿದ ಆ ಭಾಳ ಸಣ್ಣ ಸಣ್ಣ ಸಮುದಾಯಕ್ಕೆ ಧ್ವನಿ ಕೊಟ್ಟವರು, ಮತ್ತು ಭೂರಹಿತರಿಗೆ ಭೂಮಿ ಕೊಟ್ಟವರು. ರಾಮಕೃಷ್ಣ ಹೆಗಡೆ ಬಂದ ತಕ್ಷಣ ಪಂಚಾಯತ್ ರಾಜ್ ತಂದವರು. ಹೀಗೆ ಒಬ್ಬೊಬ್ಬರು ಒಂದೊಂದಿದೆ. ಯಡಿಯೂರಪ್ಪನವರು ಅಂದ ತಕ್ಷಣ ಭಾಳ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಒಬ್ಬರೇ MLA ಅವರು. ಆಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳು, ರಾಚಯ್ಯ ಅರಣ್ಯ ಸಚಿವರು. ರಾಚಯ್ಯನವರು ಅವ್ರದ್ದೇ ದೃಷ್ಟಿಯಿಂದ ಒಂದು ಒಳ್ಳೆ ಕಾರಣ ಅಂದ್ಕೊಂಡು ಒಂದು ಬಿಲ್ ತಂದರು. ಅದು ಅಂದರೆ ಅರಣ್ಯ ಪ್ರದೇಶದಲ್ಲಿರುವ ಕುಟುಂಬಗಳನ್ನ ಒಕ್ಕಲೆಬ್ಬಿಸ್ಬೇಕು ಅಂತ. ಇವರೊಬ್ಬರೇ ಇದ್ದಿದ್ದು, ಇವರೊಬ್ಬರೇ ಫೈಟ್ ಮಾಡೋದು, ಇದು ಬೇಡ, ಇದರಿಂದ ಭಾಳ ಕುಟುಂಬಗಳಿಗೆ ಏಟು ಬಿಡುತ್ತೆ ಅಂತ. ಕೇಳಲಿಲ್ಲ ಸರ್ಕಾರ, ಇವ್ರ ಸಪೋರ್ಟು ಇರಲಿಲ್ಲ. ಇವ್ರು ಮಾಡಿದ್ದು ಒಂದೇ ಕೆಲಸ, ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಇದರಿಂದ ಏನೇನು ಅನಾಹುತ ಆಗುತ್ತೆ ಅಂತ ಗೊತ್ತಾಗುತ್ತೆ ನನಗೆ, ಇದನ್ನು ನಾನು ಪ್ರತಿಭಟಿಸ್ತೀನಿ ಮೌನವಾಗಿಂತ ಕಣ್ಣಲ್ಲಿ ನೀರು ಸುರಿಸ್ಕೊಳ್ತಾ ಕುರ್ಚಿಯಿಂದ ಇಳಿದು ಕೆಳಗಡೆ ಕೂತ್ಕೊಂಡು. ರಾಚಯ್ಯನಿಗೂ ಕೂಡ ಅನ್ನಿಸ್ತದು, ರಾಚಯ್ಯನವ್ರಿಗೂ ಕೂಡ ಇಲ್ಲ ಈ ಸದಸ್ಯರೇ ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ಅಂದ್ಬಿಟ್ಟು ಅವತ್ತು ಆ ಏನು ಪ್ರಸ್ತಾವನೆ ತಂದಿದ್ದು ಅದನ್ನ ಕೈ ಬಿಟ್ಬಿಟ್ರು. ಒನ್ ಮ್ಯಾನ್ ಫೈಟ್. ಸೊ ಇದರಿಂದ ಜನಕ್ಕೆ ಸಹಜವಾಗಿ ಅನ್ನಿಸ್ತು, ಇಲ್ಲೊಬ್ಬರು ವ್ಯಕ್ತಿ ಇದ್ದಾರೆ, ಅವರು ಕೃಷಿಕರ ಪರವಾಗಿ, ರೈತರ ಪರವಾಗಿ, ಕೃಷಿ ಕಾರ್ಮಿಕರ ಪರವಾಗಿ, ಭೂರಹಿತ ಜನರ ಪರವಾಗಿ, ಅರಣ್ಯವಾಸಿಗಳ ಪರವಾಗಿ ಧ್ವನಿ ಎತ್ತ ಒಬ್ಬ ನಾಯಕ ಸದನ ಒಳಗೆ ಮತ್ತು ಹೊರಗೆ ಯಾವುದೇ ರೀತಿ ಹೋರಾಟಕ್ಕೆ ರೆಡಿ ಅನ್ನೋದೊಂದು ಆ ಒಂದು ಭಾವನೆ ಬೆಳೀತಲ್ಲ ಅವ್ರ ವ್ಯಕ್ತಿತ್ವದ ಸುತ್ತಲೂ. ಅದರಿಂದ ಇವತ್ತು ರೈತ ನಾಯಕ, ಮತ್ತು ಅದಕ್ಕೆ ಪೂರಕವಾಗಿ ಕೃಷಿ ಬಡ್ಜೆಟ್ ಕೊಟ್ಟಿದ್ದಿರ್ಬೋದು, ಆಮೇಲೆ ಬೇರೆ ಬೇರೆ ರೀತಿ ಆ ರೈತರಿಗೆ ನಾವು ನೆರವನ್ನು ಕೊಟ್ಟಿದ್ದಿರ್ಬೋದು, ಇವೆಲ್ಲನೂ ಕೂಡ ಅವ್ರಿಗೆ ಈ ಒಂದು ಸ್ಥಾನವನ್ನು ಇವತ್ತು ಕಲ್ಪಿಸ್ಕೊಟ್ಟಿದೆ. 50 ವರ್ಷ ರಾಜಕೀಯ ನಾಯಕನ ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಇದು ನನಗನ್ಸುತ್ತೆ ಇದರಿಂದ ಯಡಿಯೂರಪ್ಪನವ್ರಿಗೆ ಏನು ಕೂಡ ಪ್ರಯೋಜನ ಇಲ್ಲ. ಆದರೆ ಯಡಿಯೂರಪ್ಪನವರ ಶಕ್ತಿ ರಾಜ್ಯಕ್ಕೆ ಪರಿಚಯ ಆಗಬೇಕು, ಯಡಿಯೂರಪ್ಪನವರ ಕೊಡುಗೆ ರಾಜ್ಯಕ್ಕೆ ಪರಿಚಯ ಆಗಬೇಕು. ಇದರಿಂದ ಸಮಾಜದಲ್ಲಿ ಸಹಜವಾಗಿ ರಾಜಕೀಯ ನಾಯಕರು ಅಂದರೆ ಒಂದು ಬೇರೆಯೇ ಅಭಿಪ್ರಾಯ ಇದೆ. ಆ ಬೇರೆ ಅಭಿಪ್ರಾಯ ಇರುವಾಗ ಇವರ ಕೊಡುಗೆನ ನಾವು ಸ್ಮರಿಸ್ಕೊಂಡು, ಮತ್ತು ಪ್ರತಿಯೊಬ್ಬ ಕಾರ್ಯಕರ್ತರು, ಅದು ಯಾವುದೇ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಒಬ್ಬ ಕಾರ್ಯಕರ್ತನಿಗೆ ನಾನು ರಾಜಕೀಯ ಕ್ಷೇತ್ರದಲ್ಲಿ ಇಳಿದು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ಪ್ರೇರಣೆ ಕೊಡೋದಕ್ಕೆ ಈ ಕಾರ್ಯಕ್ರಮ ಒಂದು ಸಹಾಯಕ ಆಗುತ್ತೆ, ಒಂದು ಸಹಕಾರಿಯಾಗುತ್ತೆ, ಆ ಕಾರ್ಯನ ಮಾಡುತ್ತೆ ಅನ್ನೋದು ನನಗೆ ಅನಿಸುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.